ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಫ್ರೆಂಡ್ಸ್. ಎಲ್ಲರೂ ಸಹ ಕ್ಯಾನ್ವಾಸ್ ಹಾಕಿ ಬ್ಯಾಕ್ ನೆಕ್ ಡಿಸೈನ್ ಮಾಡ್ತಾರೆ. ಕೆಲವು ಕಸ್ಟಮರು ಕಡಿಮೆ ಅಮೌಂಟ್ ಕೊಡ್ತಾರೆ ಮತ್ತು ಬ್ಯಾಕ್ ನೆಕ್ ಡಿಸೈನು ಬೇಕು ಅಂತಾರೆ. ಅಂಥವರಿಗೆ ಇವತ್ತಿನ ಈ ಸೂಪರ್ ಆಗಿರುವಂಥ ಬ್ಯಾಕ್ ನೆಕ್ ಡಿಸೈನು ತುಂಬ ಈಸಿಯಾಗಿದೆ. ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕಲ್ಲಿ ಇದು ಬ್ಯಾಕ್ ನೆಕ್ ಡಿಸೈನ್ ಶೇಪ್ ಮಾಡಿರೋದು. ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ನೋಡಿ, ಫ್ಲವರ್ ಥರ ಡಿಸೈನ್ ಇದು ಸಖತ್ತಾಗಿ ಬಂದಿದೆ. ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಕಟಿಂಗು ಮತ್ತು ಬ್ಯಾಕ್ ನೆಕ್ ಡಿಸೈನ್ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಎಷ್ಟಾದರೂ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫಸ್ಟಿಗೆ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಬ್ಲೌಸಲ್ಲಿ ಫಸ್ಟಿಗೆ ನಾವು ಸ್ಲೀವ್ ಕಟ್ ಮಾಡಿ ತಗೊಳ್ಬೇಕು. ನಂತರ ನಾವು ಬಾಡಿ ಪಾರ್ಟ್ ಅಂದರೆ ಕಟ್ ಮಾಡಬೇಕು. ನೋಡಿ, ಫಸ್ಟ್ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಸ್ಲೀವ್ ಕಟ್ ಮಾಡೋದಕ್ಕಿಂತ ಮುಂಚೆ ಅಳತೆ ಬ್ಲೌಸ್ ಕರೆಕ್ಟಾಗಿತ್ತು ಅಂದರೆ ಅಳತೆ ಬ್ಲೌಸಿನ ಸ್ಲೀವ್ ಇಟ್ಕೊಂಡೇ ನೀವು ಮಾರ್ಕನ್ನು ಮಾಡ್ಬೋದು. ನೋಡಿ, ಈ ರೀತಿ ಸ್ಲೀವನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನಾನು ಹೇಳ್ಕೊಟ್ಟಿರೋಂಥ ಹಿಂದಿನ ವಿಡಿಯೋದಲ್ಲಿ ಸ್ಲೀವ್ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ನೀವು ಕಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ನಾವೀಗ ಇಂಪಾರ್ಟೆಂಟಾಗಿ ಬ್ಯಾಕ್ ನೆಕ್ ಡಿಸೈನ್ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ನಾನು ಬ್ಯಾಕ್ ನೆಕ್ ಡಿಸೈನ್ನ ಕ್ಲಿಯರಾಗಿ ಅರ್ಥ ಆಗುವಷ್ಟು ಹೇಳ್ಕೊಡ್ತೀನಿ. ಈಗ ನಾವೇನು ಮಾಡಬೇಕು ಅಂತಂದರೆ ಬ್ಲೌಸಿನ ಬಾಡಿ ಪಾರ್ಟನ್ನು ನಾವು ಮಡಚಿ ಹಾಕೊಬೇಕು. ನೋಡ್ತಾ ಇದ್ದೀರಲ್ವ, ಬ್ಲೌಸು ಎದೆ ಸುತ್ತಳತೆ ನಮಗೆ ಕರೆಕ್ಟಾಗಿ ಬರಬೇಕಲ್ವ. ಹಾಗಾಗಿ ಎದೆ ಸುತ್ತಳತೆನ ನೋಡಿಕೊಂಡು ನಾವು ಫ್ರಂಟು ಬ್ಯಾಕು ಮಾರ್ಕ್ ಮಾಡ್ಕೊಬೇಕು. ಫಸ್ಟು ನಾವು ಎದೆ ಸುತ್ತಳತೆ ಯಾವ ರೀತಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಅಳತೆ ಬ್ಲೌಸ್ಗೆ ಹಿಡಿದ್ಬಿಟ್ಟು ನೋಡ್ಕೊಳ್ಳಿ. 10.5 ಇದೆ ಅನಿಸುತ್ತೆ. 10.5ಗೆ 2.5 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. 2 ಇಂಚ್ ಆದರೆ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಈಗ ಬಿಗಿನರ್ಸ್ ಕಲಿತಿದ್ದೀರಾ ಅಂದರೆ 2.5 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಯಾಕಂದರೆ ಬಿಗಿನರ್ಸ್ ಸ್ವಲ್ಪ ಜಾಸ್ತಿನೇ ಅಳತೆನ ಇಟ್ಕೊಬೇಕು. ಯಾಕಂದರೆ ಕಡಿಮೆ ಆಗಿಬಿಟ್ರೆ ಮತ್ತೆ ಏನು ಮಾಡೋದಕ್ಕೂ ಬರಲ್ಲ. ಈಗ ನಾವು ಬಂದುಬಿಟ್ಟು ಮೈ ಉದ್ದನ ತೊಗೊಬೇಕು. ಮೈ ಉದ್ದ ಬಂದುಬಿಟ್ಟು 14 ಇಂಚಿದೆ ಅನಿಸುತ್ತೆ. 14 ಇಂಚು. ಹಾಗೆ ಫ್ರಂಟ್ ಡೀಪ್ ತೊಗೋಬೇಕು. ಇದು ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ ಆಗಿರೋದ್ರಿಂದ ನೀವು ನೋಡ್ತಾ ಇದ್ದೀರಲ್ವ, ಕಟ್ ಇಲ್ಲದೆ ಇರೋ ಭಾಗ ನಮ್ಮ ಕಡೆ ಇರಬೇಕು, ಕಟ್ಟಿರೋ ಭಾಗ ಹೊರಗಡೆ ಇರಬೇಕು. ಈಗ ಬಂದುಬಿಟ್ಟು ಮೈ ಉದ್ದ ಎಷ್ಟಿದೆ ಅಂಥೇಳಿ ನೋಡಿ ತಗೊಳ್ತಾ ಇದ್ದಾಳೆ. ಫ್ರಂಟಲ್ಲಿ 1 ಇಂಚು ನಾರ್ಮಲಾಗಿ ನಾವು ಇಟ್ಕೊಬೇಕು. ಈಗ ಹಾಕಿ ಅಳತೆ ಹಿಡಿತಾ ಇರೋದು ಬ್ಯಾಕ್ ಸೈಡು. ಈಗ ಫ್ರಂಟಲ್ಲಿ 1 ಇಂಚು ಜಾಸ್ತಿ ಇಟ್ಕೊಂಡು ಕಟ್ ಮಾಡಿಕೊಂಡು ಮತ್ತೆ ನಾವು ತಿರ್ಸಿ ಇಟ್ಕೊಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಫ್ರಂಟಲ್ಲಿ 1 ಇಂಚು ನಾರ್ಮಲಾಗಿ ಬೆಲ್ಟ್ ಪಟ್ಟಿಗಾಗಿರ್ಬೋದು, ಪ್ರಿನ್ಸ್ ಕಟ್ಟಿಗಾಗಿರ್ಬೋದು 1 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ. ನೋಡಿ, ಕುತ್ತಿಗೆ ಅಗಲ ಬಂದುಬಿಟ್ಟು 4 ಅಥವಾ 4.5 ಇಂಚು, 4.5ನೇ ಅನಿಸುತ್ತೆ. 4.5 ಇಂಚು ಕುತ್ತಿಗೆ ಶೇಪ್ ತಗೊಳ್ಳಿ. ಯಾಕಂದರೆ ಬ್ಯಾಕಲ್ಲಿ ಕಟ್ಟೋದಲ್ವಲ್ಲ, ಕ್ಲೋಸ್ ಅಲ್ವಾ, ಹಾಗಾಗಿ ಶೋಲ್ಡರ್ ಬಂದು 3.5 ಇಟ್ಕೊಳ್ಳಿ. ಅಲ್ಲಿಗೆ ನಿಮಗೆ ಅರ್ಧ ಇಂಚು ಸ್ಲೀವು ಅಟ್ಯಾಚ್ ಮಾಡೋಕ್ಕೆ ಮತ್ತು ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೆ ಹೋಗಿ ಉಳಿಯುತ್ತೆ. ಈಗ ನೋಡ್ತಾ ಇರ್ಬೋದು ಹಾರ್ಮೋಲು ನೀವು ಶೋಲ್ಡರು ಮತ್ತು ಕುತ್ತಿಗೆ ಅಗಲನ ಸೇರಿಸ್ಬಿಟ್ಟು ಹಾರ್ಮೋಲ್ ಇಟ್ಕೊಳ್ಳಿ. 6.5 ಅಥವಾ 7 ಬರುತ್ತೆ ಕೆಲವೊಬ್ಬರಿಗೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರಂಟು ಅಂದರೆ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಸ್ವಲ್ಪ 1/4 ಇಂಚು ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕುತ್ತಿಗೆ ಅಗಲ ಸ್ವಲ್ಪ ನಾವು ಜಾಸ್ತಿ ಇಟ್ಕೊಂಡಿರ್ತೀವಲ್ವ, ಲೂಸ್ ಥರ ಆಗುತ್ತೆ. ಕಪ್ಸ್ ಹಾಕಿದ್ರೆ ಓಕೆ, ಕಪ್ಸ್ ಹಾಕಿದ್ರೆ ಅಷ್ಟು ಲೂಸ್ ಬರೋದಿಲ್ಲ. ನೀವು ಸ್ವಲ್ಪ ಸಣ್ಣಕ್ಕಿರೋರಿಗೆ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀರಂದರೆ ಆದಷ್ಟು ಕಪ್ಸನ್ನು ಹಾಕಿ. ಇಲ್ಲ ಅಂತಂದರೆ ನೀವು ಈ ರೀತಿ ಒಂದು 1/4 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಬೆಲ್ಟ್ ಪಟ್ಟಿದೆ ಬ್ಲೌಸು. ಬೆಲ್ಟ್ ಪಟ್ಟಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಬೆಲ್ಟ್ ಪಟ್ಟಿ ಇಟ್ಟು ಸಹಿತ ಬ್ಯಾಕಲ್ಲಿ ಬೋಟ್ ನೆಕ್ ಆರಾಮಾಗಿ ಹೊಲಿಬೋದು. ಇದು ಏನಪ್ಪ ಅಂತಂದರೆ ಈ ಬ್ಲೌಸಿಗೆ ನಾವು ಎಂಬ್ರಾಯ್ಡ್ರಿ ಹಾಕ್ಸ್ತೀವಿ. ಹಾಗಾಗಿ ನಾವು ಇದಕ್ಕೆ ಕ್ಯಾನ್ವಾಸ್ ಹಾಕೋಕ್ಕೆ ಹೋಗಿಲ್ಲ. ಆದರೂ ಸಹಿತ ನೀಟಾಗಿ ಕೂರುತ್ತೆ. ನೀವು ಕ್ಯಾನ್ವಾಸ್ ಹಾಕ್ತೇನೆ ಸ್ಟಿಚ್ ಮಾಡಿ ಕೊಡಬೇಕು, ಬ್ಯಾಕ್ ನೆಕ್ ಡಿಸೈನ್ ಯಾವುದಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ರೆ ಇವತ್ತಿನ ಈ ಡಿಸೈನ್ ನೀವು ನೋಡ್ಕೊಬೋದು. ಹಾಗೆಯೇ ಕಂಕ್ಳು, ಹಾರ್ಮೋಲ್ ರೌಂಡಿಂಗು, ಎದೆ ಸುತ್ತಳತೆನ ಚೆಕ್ ಮಾಡಾದಮೇಲೆ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿನ ಫಸ್ಟು ಕಟ್ ಮಾಡ್ಕೊಳ್ಳಿ. ಬೆಲ್ಟ್ ಪಟ್ಟಿ ಆದಮೇಲೆ ಫ್ರಂಟಲ್ಲಿ ಈ ಥರ 1/4 ಇಂಚು ಕಟ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ಲೂಸ್ ಆಗ್ತಿದೆ ಅಂತ ಹೇಳಿ ಯಾರಿಗಾದರೂ ಅನಿಸಿದ್ರೆ, ತುಂಬ ಕುತ್ತಿಗೆ ಅಗಲ ತಗೊಳ್ತೀವಿ, ತುಂಬ ಲೂಸ್ ಅನ್ನಿಸುತ್ತೆ ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ. ಹಾಗೆ ಹಾರ್ಮೋಲಲ್ಲಿ 4 ಕಟ್ ಮಾಡ್ಕೊಳ್ಳಿ, 1 ಶೇಪು. ನಂತರ 1 ಪೀಸ್ ತೆಗೆದುಬಿಟ್ಟು ಮತ್ತೆ 2 ಶೇಪ್ ಕಟ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ನಿಮಗೆ ಮಾರ್ಕು ಸಿಗುತ್ತೆ. ಈಗ ಬಂದುಬಿಟ್ಟು ನಮಗೆ ಮೇಯ್ನ್ ಇರೋದೇ ಬ್ಯಾಕ್ ನೆಕ್. ನೋಡಿ, ಈ ರೀತಿ 1/4 ಇಂಚ್ ಯಾಕೆ ಕಟ್ ಮಾಡ್ಕೊಳ್ಳೋದು ಅಂದರೆ ಫ್ರಂಟಲ್ಲಿ ನಿಮಗೆ ಬಂದುಬಿಟ್ಟು ಹುಕ್ಸು ಮತ್ತು ಬೆಲ್ಟ್ ಪಟ್ಟಿ, ಹುಕ್ಸು ರಿಂಗ್ಸ್ ಎಲ್ಲ ಒಂದ್ರ ಮೇಲೆ ಒಂದು ಕೂರಬೇಕು ಅಂದರೆ 1/4 ಇಂಚ್ ಈ ರೀತಿ ಕಟ್ ಮಾಡ್ಕೊಬೇಕು.
ಹಾಗೆ ನೋಡ್ತಾ ಇದ್ದೀರಲ್ವಾ ಬ್ಯಾಕಲ್ಲಿ ಎಷ್ಟು ಉದ್ದ ಇದೆ ಅಂತೇಳಿ ಡೀಪನ್ನು ಅಳತೆ ಮಾಡಿಕೊಂಡು ಫಸ್ಟು ಒಂದು ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ನೀವು 3 ಇಂಚಿಗೆ ಒಂದು ಬಾಕ್ಸ್ ಹಾಕಿಬಿಟ್ಟು ಬೋಟ್ ನೆಕ್ ಶೇಪನ್ನು ಕೊಟ್ಕೊಳ್ಳಿ. ನಂತರ ಇವಾಗ ನಾವು ಇಂಪಾರ್ಟೆಂಟಾಗಿ ಯಾವ ಶೇಪ್ ಹಾಕಬೇಕು ಅಂತ ಹೇಳಿರ್ತೀವೋ ಆ ಶೇಪನ್ನು ನೀಟಾಗಿ ಫಸ್ಟಾಗಿ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ಈ ರೀತಿ 1.5 ಇಂಚು ಗ್ಯಾಪ್ ಬಿಟ್ಕೊಂಡು, ಕಟ್ಟೋದಾದರೆ ನೀವು 1.5 ಇಂಚ್ ಗ್ಯಾಪ್ ಇಡೋದು ಬೇಡ, 1 ಇಂಚ್ ಗ್ಯಾಪ್ ಇಟ್ಟರೆ ಸಾಕು. ಅದು ಕಟ್ಟೋದಲ್ಲ, ಇದು ಕ್ಲೋಸು. ಆದ್ದರಿಂದನೇ ನಾವು ಕುತ್ತಿಗೆ ಅಗಲನ 4.5 ತಗೊಂಡಿರೋದು. ನೋಡಿ, ಸ್ವಲ್ಪ ಹಾಗೆಯೇ ಇದಕ್ಕೆ ಕ್ಯಾನ್ವಾಸ್ ಏನೂ ಕೊಟ್ಟಿಲ್ಲ. ಹಾಗಾಗಿ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ಫಸ್ಟು ಒಂದು ಸ್ವಲ್ಪ ಹಾಗೆಯೇ ಬರ್ಕೊಂಡು ನೀವು ನೀಟಾಗಿ ಲೈನಿಂಗ್ ಮೇಲೇ, ಆದಷ್ಟು ಲೈನಿಂಗ್ ಮೇಲೇ ಕಟ್ ಮಾಡಿ ಯಾವ ಶೇಪ್ ಬೇಕು ನೋಡಿ. ಇದು ಒಂಥರ ಫ್ಲವರ್ ಶೇಪು, ತುಂಬ ಚೆನ್ನಾಗಿದೆ ಶೇಪ್ ಮಾತ್ರ. ಇದಕ್ಕೆ ನಾವು ಯಾವುದೇ ರೀತಿ ಕ್ಯಾನ್ವಾಸ್ ಕೊಡ್ದೇ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರೋದು. ಅಂದರೆ ಇದು ಎಂಬ್ರಾಯ್ಡ್ರಿ ಹಾಕ್ಸೋದಕ್ಕೆ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಒಂಥರ ಇದು ಸ್ಟಿಚ್ ಆದಮೇಲೆ, ಅದರಲ್ಲೂ ಎಂಬ್ರಾಯ್ಡ್ರಿ ಆದಮೇಲಂತೂ ಫ್ಲವರ್ ಥರನೇ ಬಂತು. ಅಂದರೆ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದು ಬ್ಲೌಸು ಎಂಬ್ರಾಯ್ಡ್ರಿ ಆಗಿ ಬಂದಮೇಲೆ ಯಾವ ರೀತಿ ಆಗಿದೆ ಅಂತೇಳಿ ಹಾಕ್ತೀನಿ. ಫಸ್ಟು ಕುತ್ತಿಗೆ ಅಗಲನ ಕಟ್ ಮಾಡ್ಕೊಳ್ಳಿ ನೋಡಿ ಫಸ್ಟು. ಆಮೇಲೆ ಇದು ಕ್ಯಾನ್ವಾಸ್ ಕೊಡೋದಾದರೆ ಈ ರೀತಿ ಕಟ್ ಮಾಡಬಾರ್ದು, ಕ್ಯಾನ್ವಾಸ್ ಕೊಡೋದು ಅಲ್ವಲ್ಲ. ಹಾಗಾಗಿ ನಾವು ಬಟ್ಟೆಲೇ ಈ ರೀತಿ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ. ಇದು ಯಾವ ಥರ ಅಂತಂದರೆ ಒಂದು ಕಮಲದ ಹೂವಿನ ಶೇಪಲ್ಲಿ ಬರುತ್ತೆ. ಸಖತ್ತಾಗಿ ಬಂದಿತ್ತು ಮಾತ್ರ. ಇನ್ನೂ ಎಂಬ್ರಾಯ್ಡ್ರಿ ಹಾಕಿ ಬಂದಿಲ್ಲ ಬ್ಲೌಸು. ಬಂದಮೇಲೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋಸ್ ಹಾಕ್ತೀನಿ. ಇದು ಯಾವುದೇ ರೀತಿ ಫೋಲ್ಡ್ ಆಗೋಲ್ಲ. ನೀವು ಕೇಳ್ಬೋದು, ಕ್ಯಾನ್ವಾಸ್ ಹಾಕ್ತೇನೆ ಸ್ಟಿಚ್ ಮಾಡಿದ್ರೆ ಫೋಲ್ಡ್ ಆಗುತ್ತಲ್ಲ ಅಂತೇಳಿ. ಈ ಡಿಸೈನ್ ಏನೂ ಆಗೋದಿಲ್ಲ. ಇದು ಮತ್ತು ಇನ್ನೂ 1-2-3 ಡಿಸೈನು ನಾವು ಕ್ಯಾನ್ವಾಸ್ ಹಾಕ್ತೇನೆ ಹಾಗೆ ಟ್ರೈ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿ ಬಂತು ಅಂತ. ಇದನ್ನು ನಾವೀಗ ಲೈನಿಂಗ್ ಮೇಲೆ ಇಟ್ಬಿಟ್ಟು ಹೊಲಿದು ಉಲ್ಟಾ ಫೋಲ್ಡ್ ಮಾಡಿದ್ರೆ ಆಯಿತು. ನೀಟಾಗಿ ಯಾವ ರೀತಿ ಇದನ್ನು ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಮುಂದೆ ಸ್ಕಿಪ್ ಮಾಡಿದೆ ನೋಡಿ. ಈಗ ನೋಡಿ, ಲೈನಿಂಗ್ ಮೇಲೆ ನೀಟಾಗಿ ಅಂದರೆ ಮೇನ್ ಫ್ಯಾಬ್ರಿಕ್ಕನ್ನು ಮೇಲೆ ಇಟ್ಕೊಂಡು ನೀಟಾಗಿ ನೀವು ಸ್ಟಿಚ್ ಮಾಡ್ಕೊಬೇಕು. ಫ್ರೆಂಡ್ಸ್, ನಾವು ಯಾವುದೇ ಡಿಸೈನ್ ಮಾಡಿದ್ರೂ ಸಹಿತ ಫಿನಿಶಿಂಗ್ ಅನ್ನೋದು ನೀಟಾಗಿರಬೇಕು. ಯಾಕಂದರೆ ಕಸ್ಟಮರು ಫಿನಿಶಿಂಗು ಫಿಟ್ಟಿಂಗು ತುಂಬ ಇಂಪಾರ್ಟೆಂಟಾಗಿ ಕೇಳ್ತಾರೆ. ನೀವು ಫಿನಿಶಿಂಗು ಫಿಟ್ಟಿಂಗು ನೀಟಾಗಿ ಕೊಟ್ರಿ ಅಂದರೆ ಬ್ಲೌಸ್ ಕೊಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಮಾಡಿದ್ರೂ ಕಸ್ಟಮರ್ ಬೇರೆ ಕಡೆ ಹೋಗೋದಿಲ್ಲ. ಯಾಕಂದರೆ ಅದೇ ಇಂಪಾರ್ಟೆಂಟ್ ಆಗಿರುತ್ತದೆ. ನೋಡಿಕೊಂಡು ನೀವು ಫಿನಿಶಿಂಗ್ ಕೊಡೋದಕ್ಕೆ, ಫಿಟ್ಟಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ, ನಾವೀಗ ಬ್ಯಾಕಲ್ಲಿ ಬಟ್ಟೆನ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಡಬೇಕು. ಯಾಕಂದರೆ ಲೈನಿಂಗ್ ಉಲ್ಟಾ ಹೋಗುತ್ತಲ್ವ. ಹಾಗಾಗಿ ನೋಡಿ, ಇದ್ರ ಮೇಲೆ ನೀಟಾಗಿ ಈ ರೀತಿ ಇಟ್ಕೊಂಡು ನೀವು ಗುಂಡ್ಪಿನ್ ಬೇಕಾದರೂ ಹಾಕೊಬೋದು. ಗುಂಡ್ಪಿನ್ ಸಹಾಯ ತಗೊಳ್ಳಿ. ಬಿಗಿನರ್ಸ್ ಈಗ ಕಲಿತಿದ್ದೀರಾ ಅಂದರೆ ಗುಂಡ್ಪಿನ್ ಹೆಲ್ಪ್ ತಗೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈಗ ಎಲ್ಲಿದೆ ಅದರ ಕಟ್ಟಿಂಗ್ ಎಲ್ಲಿದೆ ಅಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ಫ್ರೆಂಡ್ಸ್, ಈಗ ಏನು ಅಂದರೆ ಬ್ಲೌಸ್ಗಳು ಮತ್ತು ಕಸ್ಟಮರು ಜಾಸ್ತಿ ಆಗಬೇಕು ಅಂದರೆ ನೀವು ಹೊಸ ನ್ಯೂ ಡಿಸೈನನ್ನು ಟ್ರೈ ಮಾಡಬೇಕು. ಯಾಕಂದರೆ ಏನೂ ಟ್ರೈ ಮಾಡಲಿಲ್ಲ ಅಂದರೆ ನೀವು ಪರ್ಫೆಕ್ಟಾಗಿ ಟೈಲರಿಂಗ್ ಕಲಿಯೋದಕ್ಕಾಗಲ್ಲ. ನಮಗೆ ಆ ಡಿಸೈನ್ ಕಷ್ಟ, ಈ ಡಿಸೈನ್ ಕಷ್ಟ, ಬೇಡಪ್ಪ ಇದು ಹಾಳಾಗಿಬಿಟ್ರೆ ಅಂತೇಳಿ ಅಂದ್ಕೊಳ್ತಾ ಇದ್ದರೆ ನೀವು ಯಾವುದನ್ನು ಸಹಿತ ಕಲಿಯೋಕ್ಕಾಗಲ್ಲ. ನಾವು ಕಲಿತಾ ಹೋದ್ರೇ ಮುಂದೆ ನಾವು ಚೆನ್ನಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನೀವು ಫಸ್ಟು ಯಾವುದೇ ಡಿಸೈನ್ ಆದ್ರೂ 1-2 ಸರಿ ನೋಡ್ಕೊಳ್ಳಿ. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಳಸ್ಕೊಂಡ್ರೆ ಎಷ್ಟೊಂದು ಅವಕಾಶಗಳಿದೆ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು. ಹಾಗೆಯೇ ಇನ್ನೂ ಮೊದಲೆಲ್ಲ ನಾವೆಲ್ಲ ಟೈಲರ್ಗಳ ಹತ್ರನೇ ಕೇಳಬೇಕಿತ್ತು. ಅವ್ರಿಗೆ ಇಷ್ಟ ಇದ್ದರೆ ಹೇಳ್ಕೊಡ್ತಿದ್ರು, ಇಲ್ಲ ಅಂದರೆ ಇಲ್ಲ. ಆದರೆ ಈಗ ಹಾಗಲ್ಲ. ನಮಗೆ ಗೂಗಲಲ್ಲಿ ಹೇಳಿದ್ರೆ ಸಾಕು, ಯಾವ್ದು ಬೇಕಾದರೂ ಡಿಸೈನ್ ನಾವು ಹೊಲಿತೀವಿ ಅನ್ನೋ ಮನಸ್ಸಿದ್ರೆ ಸಾಕು ಬರುತ್ತೆ. ಹಾಗಾಗಿ ಫ್ರೀಯಾಗಿ ಸಹ ನೋಡ್ಬೋದಲ್ವ. ಇವಾಗ ನಾನು ಹೇಳೋದಿಷ್ಟೇ, ನೀವು ನ್ಯೂ ಡಿಸೈನ್ ಮಾಡಿ ಕಲೀರಿ. ಫಸ್ಟಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದು ಬಿಟ್ಟರೆ ನೀವು ಕಲ್ತ್ರಿ, ಅದು ಪರ್ಫೆಕ್ಟ್ ಆದ್ರಿ ಅಂದರೆ ಒಂದು ಬ್ಲೌಸ್ಗೆ 500 ರೂಪಾಯಿ ತನಕನೂ ಸಹಿತ ಡಿಸೈನರ್ ಬ್ಲೌಸ್ಗೆ ತಗೋಬೋದು. ಹಾಗಾಗಿ ನೀವು ಹೊಸ ಡಿಸೈನನ್ನು ಟ್ರೈ ಮಾಡಿ. ನಿಮಗೆ ಒಂದು ಹೇಗಂತಂದರೆ, ಒಂದು ವಾರಕ್ಕೆ ನಾನು 2 ಡಿಸೈನ್ ನ್ಯೂ ಡಿಸೈನ್ ಟ್ರೈ ಮಾಡ್ತೀನಿ ಅನ್ನೋದೊಂದು ಇಟ್ಕೊಳ್ಳಿ.
ಆಗ ನೀವು ಕಸ್ಟಮರ್ ಬ್ಲೌಸ್ಗಳಲ್ಲಿ ನೀವು ಪರ್ಫೆಕ್ಟ್ ಟೈಲರ್ ಆದರೆ ಡಿಸೈನ್ ಅಷ್ಟೇ ಕಲಿಯೋಕ್ಕಿದೆ ಅಂದರೆ ಕಸ್ಟಮರ್ ಬ್ಲೌಸ್ಗೆ ಧೈರ್ಯವಾಗಿ ಟ್ರೈ ಮಾಡ್ಬೋದು. ಇಲ್ಲ ನಂಗೆ ಕಸ್ಟಮರ್ ಬ್ಲೌಸ್ಗೆ ಭಯ ಆಗುತ್ತೆ ಟ್ರೈ ಮಾಡೋದಕ್ಕೆ ಅಂತಂದರೆ ನೀವು ನಿಮ್ಮದೇ ಬ್ಲೌಸ್ ಪೀಸ್ ತಂದುಬಿಟ್ಟು ಟ್ರೈ ಮಾಡಿ ಕಲಿಬೋದು. ನಾವೆಲ್ಲ ಫಸ್ಟ್ ಹಾಗೇ ಮಾಡಿದ್ದು. ಈಗ ನಾವು ಕಸ್ಟಮರ್ ಬ್ಲೌಸ್ಗೆ ಡೈರೆಕ್ಟು ಟ್ರೈ ಮಾಡ್ತೀವಿ, ಯಾಕಂದರೆ ಇಷ್ಟಿಷ್ಟು ಇಟ್ಕೊಂಡ್ರೆ ಹೀಗಾಗತ್ತೆ ಅನ್ನೋದು ಗೊತ್ತಿರುತ್ತಲ್ವ. ಹೀಗಾಗಿ ನೀಟಾಗಿ ನೋಡಿ ಈ ರೀತಿ ಲೈನಿಂಗ್ ಹಚ್ಕೊಂಡು ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಬೇಕು. ನೀಟಾಗಿ ಅದು ಹೇಗೆ ಬಂದಿರುತ್ತೋ ಅದೇ ರೀತಿನೇ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿದ್ರೆ ಆಯಿತು. ತುಂಬ ಈಸಿ ಡಿಸೈನ್ ಅನ್ಬೋದು. ಹಾಗೆಯೇ ಯಾರೇ ಡಿಸೈನ್ ಟ್ರೈ ಮಾಡೋದಾದ್ರೂ ಸಹಿತ ನೀವು ಫಸ್ಟಿಗೆ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಇಲ್ದೇ ಟ್ರೈ ಮಾಡಿ, ನಂತರ ನೀವು ಕ್ಯಾನ್ವಾಸ್ ಹಾಕಿಬಿಟ್ಟು ಟ್ರೈ ಮಾಡಿ. ಕ್ಯಾನ್ವಾಸ್ ಹಾಕಿದ್ರೂ ಉಲ್ಟಾ ಫೋಲ್ಡ್ ಆಗ್ತದೆ. ಈಗಂತೂ ಕಟ್ ವರ್ಕ್ ಡಿಸೈನ್ಗಳು ತುಂಬ ಬಂದಿದೆ ಅಲ್ವಾ, ಉಲ್ಟಾ ಫೋಲ್ಡ್ ಆಗ್ತಿದೆ ಅಂದರೆ ಡಬಲ್ ಕ್ಯಾನ್ವಾಸ್ ಕೊಟ್ಬಿಟ್ಟು ಟ್ರೈ ಮಾಡಿ. ಟ್ರೈ ಮಾಡೋದನ್ನು ಬಿಡಬೇಡಿ. ಯಾವತ್ತಾದರೂ ಅಷ್ಟೇ ನೀವು ಬೇಸಿಕ್ ಟೈಲರಿಂಗ್ ಕಲ್ತಿದ್ದೀರಾ ಅಂದರೆ ಹೊಸದನ್ನ ಟ್ರೈ ಮಾಡಿ. ಈಗಂತೂ ಟ್ರೈ ಮಾಡಬೇಕು ಅಂದರೆ ಎಷ್ಟೊತ್ತಿಗಾದರೂ ಮೊಬೈಲಲ್ಲಿ ನೀವು ಹೇಳಿದ್ರೆ ಸಾಕು ಬಂದುಬಿಡುತ್ತೆ, ನೀವು ಡಿಸೈನ್ ಟ್ರೈ ಮಾಡ್ಬೋದು. ಹಾಗಾಗಿ ನಾನು ಹೇಳೋದು ಮೊದಲಿನಷ್ಟು ಕಷ್ಟ ಇಲ್ಲ ಈಗ ಟೈಲರಿಂಗ್ ಕಲಿಯೋದು. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ಹಾಗಾಗಿ ನೀವು ಇಂಟ್ರೆಸ್ಟ್ ಒಂದು ಇದ್ದರೆ ಸಾಕು, ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು. ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಾದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಲೈಟಾಗಿ ಐರನ್ ಬೇಕಾದ್ರೆ ನೀವು ಮಾಡ್ಬೋದು. ಸ್ವಲ್ಪ ಹೀಟ್ ಹಾಕ್ಕೊಂಡು ಅದ್ರ ಮೇಲೇ ಐರನ್ ಮಾಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆ ಡಿಸೈನ್ ಕೂರುತ್ತೆ. ಅದ್ರ ಮೇಲ್ಗಡೆ ನೀವು ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಯಾಕಂದರೆ ಲೈನಿಂಗ್ ಕಾಣಬಾರ್ದಲ್ವ. ಹಾಗಾಗಿ ನೋಡ್ತಾ ಇದ್ದೀರಲ್ವ, ಸ್ಟಿಚ್ಚನ್ನು ನೀವು ಫುಲ್ಲು ಆ ಡಿಸೈನ್ ನೀವು ಏನು ಮಾಡಿದಿರೋ ಅದಕ್ಕೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಬ್ಲೌಸಿಗೆ ಎಂಬ್ರಾಯ್ಡ್ರಿ ಬರುತ್ತೆ, ಆದ್ದರಿಂದ ನಾವು ಕ್ಯಾನ್ವಾಸನ್ನು ಹಾಕಿಲ್ಲ. ಕ್ಯಾನ್ವಾಸ್ ಹಾಕ್ತೇನೂ ಮಾಡ್ಬೋದು. ಮೊನ್ನೆ ಒಂದಂತೂ ಡಿಸೈನು ಕ್ಯಾನ್ವಾಸ್ ಹಾಕ್ತೇನೆ ಟ್ರೈ ಮಾಡಿದ್ವಿ, ಥ್ರೆಡ್ ಪೈಪಿಂಗ್ ಕೊಟ್ಟಿದ್ವಿ, ತುಂಬ ಸಖತ್ತಾಗಿ ಬಂದಿತ್ತು. ಕಸ್ಟಮರಿಗೂ ಸಹಿತ ಬ್ಯಾಕಲ್ಲಿ ನೀಟಾಗಿ ಕೂತಿತ್ತು. ತುಂಬ ಜನ ಹೆದರೋದೇನು ಅಂದರೆ ಅಯ್ಯೋ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಲ್ಲ ಅಂದರೆ ನೀಟಾಗಿ ಕೂರಲ್ವೇನೋ ಅಂತ. ಎಲ್ಲ ಡಿಸೈನ್ಗಳಿಗೂ ಕ್ಯಾನ್ವಾಸ್ ಹಾಕಲೇಬೇಕು ಅಂತಿಲ್ಲ. ಕೆಲವೊಂದು ಡಿಸೈನ್ಗಳಿಗೆ ನೀವು ಹಾಗೇ ಸ್ಟಿಚ್ ಮಾಡ್ಬೋದು. ಅದರಲ್ಲೂ ನೀವು ಡಿಸೈನ್ ಹೊಲಿದುಬಿಟ್ಟು ಎಂಬ್ರಾಯ್ಡ್ರಿ ಹಾಕ್ಸ್ತೀರ ಅಂದರೆ ಕ್ಯಾನ್ವಾಸ್ ಹಾಕೋ ಅವಶ್ಯಕತೆನೇ ಇಲ್ಲ. ಡಿಸೈನ್ ಹಾಕೋವಾಗ ಅವರು ಕ್ಯಾನ್ವಾಸ್ ಹಾಕ್ಕೊಂಡೇ ಡಿಸೈನ್ ಮಾಡ್ತಾರೆ. ಇಲ್ಲಿ ಸುಕ್ಕು ಬರ್ದಿರೋ ರೀತಿ ಈ ರೀತಿ ಮಾಡಿಕೊಂಡು ನೀವು ಸ್ಟಿಚ್ ಹಾಕಬೇಕಾಗತ್ತೆ. ನಂತರ ನೀಟಾಗಿ ನೀವು ಎಲ್ಲ ಕಡೆ ಲೈನಿಂಗ್ ಹಚ್ಚಿಬಿಟ್ಟು ಕಟ್ ಮಾಡಿದ್ರೆ ಬ್ಯಾಕ್ ನೆಕ್ ಡಿಸೈನ್ ಅನ್ನೋದು ಸೂಪರಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ಇನ್ನೊಂದು ಚಾನಲ್ ರೇವತಿ ಕನ್ನಡ ಲಾಗ್, ಅದರಲ್ಲೂ ಸಹಿತ ನಾನು ಬಟ್ಟೆ ಸೇಲ್ ಮಾಡ್ತಾ ಇದ್ದೀನಿ. ಬಟ್ಟೆ ಸೇಲ್ ವಿಡಿಯೋಸ್ ತುಂಬ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಯಾರಿಗಾದರೂ ಅದರಲ್ಲಿರೋಂಥ ಟಾಪ್ಸ್ಗಳು ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಫೋನ್ ನಂಬರ್ ಕೊಡ್ತೀನಿ. ಫ್ರೆಂಡ್ಸ್, ಎರಡೂ ಚಾನಲನ್ನು ನೀವು ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಬೇಕು. ಈ ರೀತಿ ನೋಡಿ ಲೈನಿಂಗನ್ನು ಹಾಗೆ ಹಚ್ಕೋಬೋದು, ಇಲ್ಲ ಅಂತಂದರೆ ಸಹಿತ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡ್ಬೋದು. ಬ್ಯಾಕಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲವಾ ಡಿಸೈನು. ಯಾರೆಲ್ಲ ಹೊಸ ಡಿಸೈನ್ ಟ್ರೈ ಮಾಡ್ತೀರಾ ನನಗೆ ಹೇಳಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೆಲ್ಲರೂ ಸಹಿತ ನಮ್ಮ ವಿಡಿಯೋಕ್ಕೆ ಲೈಕ್ ಕೊಟ್ಟು ನೋಡಬೇಕು. ತಪ್ಪುಗಳು ಸಹಜ ಫ್ರೆಂಡ್ಸ್, ಅಷ್ಟೇ ಕಲ್ತೋರಾದರೂ ಸಹಿತ ತಪ್ಪುಗಳು ಮಾಡ್ತಾರೆ. ನಾವು ಸಹಿತ ಈಗಲೂ ಸಹಿತ ತಪ್ಪುಗಳು ಕೆಲವೊಂದು ಸರಿ ಆಗೇ ಆಗುತ್ತೆ. ತಪ್ಪು ಆಗದೇ ಪರ್ಫೆಕ್ಟಾಗಿ ಟೈಲರ್ ಅನ್ನೋರು ಯಾರೂ ಇರೋದಿಲ್ಲ. ಯಾಕೆ ಅಂತಂದರೆ ನೀವು ಅಂದ್ಕೊಳ್ತಾ ಇರ್ತೀರ, ಅಯ್ಯೋ ನಾನು ಹೊಲಿಯುವಾಗ ಬಿಚ್ಚಬೇಕು ಅಥವಾ ನಾನೇನೋ ಬ್ಲೌಸ್ ಹೊಲಿಯುವಾಗ ಏನೋ ಹಾಳಾಗತ್ತೆ ಅನ್ಕೊಂತೀರ. ಆ ಥರ ಇಲ್ಲ. ಎಷ್ಟೇ ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇರಲಿ, ಏನೋ ಒಂದು ಹೊಸದಾಗಿ ಟ್ರೈ ಮಾಡುವಾಗ ತಪ್ಪಾಗೋದು ಸಹಜ. ಹಾಗಂತ ನೀವು ಟ್ರೈ ಮಾಡ್ದೇ ಇರೋದಕ್ಕೆ ಹೋಗಬೇಡಿ. ಯಾಕಂದರೆ ಈಗಿನ ಒಂದು ಇದರಲ್ಲಿ ನೀವು ಏನು ಹೊಸದಾಗಿ ಟ್ರೈ ಮಾಡ್ತೀರಾ, ಬೇರೆ ಟೈಲರ್ಗಿಂತ ಏನಾದರೂ ಹೊಸದಾಗಿ ಟ್ರೈ ಮಾಡಿದ್ರೆ ಮಾತ್ರ ಕಸ್ಟಮರ್ ಅನ್ನೋರು ಬರ್ತಾರೆ. ಇಲ್ಲ ಅಂತಂದರೆ ನೀವು ದಿನಕ್ಕೆ ಒಂದು ಬ್ಲೌಸ್ ಸಹ ಬರೋದು ಕಷ್ಟ. ಈಗಂತೂ ನೀವು ಹೊಲಿದಿರೋ ಬ್ಲೌಸು ಸ್ಟೇಟಸ್ಸಿಗೆ, ಇನ್ಸ್ಟಾಗ್ರಾಮಿಗೆ, ಯೂಟ್ಯೂಬ್ಗೆ ಎಲ್ಲದಕ್ಕೂ ಹಾಕ್ಬೋದು. ಇದರಿಂದ ಸಹಿತ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಮನೇಲೇ ಕೂತ್ಕೊಂಡು ನಾವು ತಲೆ ಬಿಸಿ ಇಲ್ಲದೇ ಮಾಡುವಂಥ ಕೆಲಸ ಅಂದರೆ ಟೈಲರಿಂಗು. ಈ ಕೆಲಸ ಕಲ್ತಿದ್ರೆ ನೀವು ಬಿಡೋದಕ್ಕೆ ಹೋಗಬೇಡಿ, ಕೆಲಸನ ಮಾಡಿ ಅಂತೇಳಿ. ದಿನಕ್ಕೆ 2 ಬ್ಲೌಸ್ ಹೊಲಿದ್ರೂ ಸಾಕು ಮನೆಯಲ್ಲಿ ನೀವು. ಅಥವಾ ನಿಮಗೆ ತುಂಬ ಬ್ಲೌಸ್ ಬರ್ತಾಯಿದೆ ಅಂದರೆ ಬೆಳಗ್ಗೆ ಬೇಗ ಕೆಲಸ ಮಾಡಿಕೊಂಡು ಬೇಗ ಹೊಲಿಬೋದು. ಹಾಗಾಗಿ ಟೈಲರಿಂಗ್ ಯಾರೆಲ್ಲ ಕಲ್ತಿದ್ದೀರಾ ಅಥವಾ ಕಲಿತಾ ಇದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್. ಹಾಗೆ ಇದೇ ರೀತಿ ಹೊಸ ನ್ಯೂ ವಿಡಿಯೋನ ಹಾಕ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.